ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. ಬಾಲ ಕಾರ್ಮಿಕ ಪದ್ಧತಿ ಸಮಾಜಕ್ಕೆ ಶಾಪ. ನ್ಯಾಯಾಧೀಶ ಸುಧೀರ್. KR ಪೇಟೆ ಬಾಲ ಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದ್ದು, ಮಕ್ಕಳನ್ನು ದುಡಿಮೆಗೆ ಹಚ್ಚದೆ ಶಿಕ್ಷಣ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು JMFC ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಹೇಳಿದರು. ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗಿಡ ಮರಗಳ ಸಂರಕ್ಷಣೆ ಮತ್ತು ಪರಿಸರ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಹಣ್ಣು ಹಾಗೂ ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆಯಲಾಯಿತು. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಡಾಕ್ಟರ್ N ಚಾಂದಿನಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಕೀಲರು ಹಾಗೂ ಶಿಕ್ಷಣ ಸಂಸ್ಥೆಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಈಗ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಒಂದು ಮಹತ್ವವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನುಡಿಬೇಕು ಅಂತ ಹೇಳಿ ಶ್ರೀ ಎಂ ಸ್ವಾಮಿರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೋರ್ವ ಅತಿಥಿಗಳಾಗಿರುವಂತಹ ಅನಿತಾ ಹೆಮೀರ್ ಅವರು RFO KR ಪಡೆಯವರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಇಲ್ಲ ಇಲ್ಲ ಸ್ಟ್ರೈಟ್ ನಿಂತ್ಕೊಳ್ಳಿ, ಸ್ಟ್ರೈಟ್ ನ್ಯಾಯಾಂಗ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಗಿಡಗಳು ನೆಡುವಂಥ ಒಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವಾಗತನ ಹೇಳ್ತಾ, ಗಿಡಗಳಿಂದ ಮತ್ತು ಮರಗಳಿಂದ, ಕಾಡುಗಳಿಂದ ಇಡೀ ಮಾನವ ಕುಲ ಮತ್ತು ಜೀವ ಸಂಕುಲಕ್ಕೆ ರಕ್ಷಣೆ ಆಗ್ತಾಯಿದೆ. ಇವತ್ತು ಮರಗಳನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇದರಿಂದ ಇಡೀ ಪರಿಸರ ಒಂದು ಸ್ವಚ್ಛವಾದ ಗಾಳಿನ ನಾವು ತಗೊಳ್ಳೋದಕ್ಕೆ ಅವಕಾಶ ಆಗಿದೆ. ಮಾನವ ಉಳಿಬೇಕಾದರೆ ಮರಗಳ ಬೆಳವಣಿಗೆ ಮತ್ತು ಅದರ ಪೋಷಣೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ವಂದನೆಗಳು. 1986 ಎಲ್ಲ ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳಲು ಹಾಗೂ 18 ವರ್ಷದೊಳಗಿನ ಕಿಶೋರ ಕಾರ್ಮಿಕರನ್ನು ಅಪಾಯಕಾರ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಲು ಶಿಕ್ಷಾರ್ಹ ಹಾಗೂ ಸಂಜ್ಞೆಯ ವಾರಂಟ್ ರಹಿತ ಬಂಧಿಸಬಹುದಾಗಿದೆ ಹಾಗೂ ಅಪರಾಧವಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಘೋಷಿಸಿರುವಂತೆ ವಿಶ್ವಸಂಸ್ಥೆ ಎಲ್ಲ ಮಿತ್ರ ರಾಷ್ಟ್ರಗಳು ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಈ ವರ್ಷ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂಡ್ ಎಂಡ್ ಚೈಲ್ಡ್ ಲೇಬರ್ ಎಂಬ ಆಶಯವನ್ನು ಹೊಂದಿದೆ. ಕರ್ನಾಟಕ ರಾಜ್ಯವು ಸಹ ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ದಿನವನ್ನಾಗಿ ಆಚರಿಸುತ್ತಾ ಬಂದಿರುತ್ತದೆ. ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸರ್ಕಾರೇತರ ಸಂಘಟನೆಗಳ ಸಹಯೋಗದೊಂದಿಗೆ
ಜೂನ್ 12ನೇ ದಿನವನ್ನು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ. ಈ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಕರ್ನಾಟಕ ರಾಜ್ಯವನ್ನು ಬಾಲ್ಯ ಮತ್ತು ಕಿಶೋರ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರವು ಆರ್ಥಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಅಗತ್ಯವಾಗಿರುವ ಎಲ್ಲ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದೆ. ಈ ಪ್ರಯತ್ನ ಸಂಪೂರ್ಣವಾಗಿ ಯಶಸ್ವಿಯಾಗಬೇಕಾದರೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯು ಈ ಪ್ರಯತ್ನದಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲಿಯೇ ಬಾಲಕಾರ್ಮಿಕ ಕ್ರಿಯೆ ಯೋಜನೆಯನ್ನು ಪ್ರಥಮ ಬಾರಿಗೆ ರೂಪಿಸಿ ಹಲವಾರು ಉಪಯುಕ್ತ ಕ್ರಮಗಳು ನಮ್ಮ ಸರ್ಕಾರದ ಪ್ರಮುಖ ಅಂಗದಲ್ಲಿ ಒಂದಾದ ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನ್ಯಾಯಾಧೀಶರು ಒಂದು ಕಾಳಜಿನ ಇಟ್ಟು ನಮ್ಮೆಲ್ಲರಿಗೂ ಒಂದು ಕಾನೂನಿನ ಅರಿವು ಮೂಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಬಹಳ ಸಂತೋಷಕರ ವಿಚಾರ. ಈಗ ನಾವು ಪ್ರತಿನಿತ್ಯ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರ್ತೀರಾ. ಹಲವಾರು ಭಾಷೆಗಳ ಅಂದ್ರೆ ವಿವಿಧ ಭಾಷೆಗಳನ್ನ ಅಥವಾ ವಿವಿಧ ಸಬ್ಜೆಕ್ಟ್ಸ್ಗಳನ್ನ ತಿಳ್ಕೊಂಡಿರ್ತೀರ. ಅದರಲ್ಲಿ ನಾವು ಏನು ಪುಸ್ತಕವನ್ನು ಓದಿ ಪರೀಕ್ಷೆಯನ್ನ ಬರೀತೇವೆ. ಆದ್ರೆ ಇವತ್ತು ಒಂದು ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಇದು ಬಹಳ ವಿಶೇಷವಾದದ್ದು. ನಿಮ್ಗೆ ಇಲ್ಲಿ ಬಾಲಕಾರ್ಮಿಕ ವಿರೋಧಿ ಪದ್ಧತಿ ಪರಿಸರ ದಿನಾಚರಣೆ ಜೊತೆಗೆ ಕಾನೂನಿನ ಅರಿವಿನ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಇದು ಏನಂದ್ರೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನೀವು ಇನ್ನು ಮುಂದಕ್ಕೆ ಸಮಾಜಕ್ಕೆ ಕಾಲಿಡ್ತಕ್ಕಂಥವ್ರು ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ನಾವು ತಿಳ್ಕೊಳ್ಳೋದೇ ಬಹಳ ಮುಖ್ಯವಾಗಿರುತ್ತೆ. ನಿಮಗೆ ಗೊತ್ತು, ಈಗ ಪ್ರಪಂಚ ಎಷ್ಟು ಮುಂದುವರಿತಾ ಇದೆ. ಈಗ 10 ವರ್ಷದಿಂದ ಇದ್ದಿದ್ದು ಈಗಿಲ್ಲ. ಈಗ ನಿಮ್ದು ಎಜುಕೇಶನ್ ಅಷ್ಟೇನೆ. ಮುಂಚೆ ಯಾವುದೋ ಒಂದು 4 ಕೋರ್ಸ್ ಇರ್ತಾ ಇತ್ತು, ನೀವು ಓದ್ತಾ ಇದ್ರಿ, ಒಂದು ಕೆಲಸಕ್ಕೆ ಸೇರ್ಕೊಂತಾ ಇದ್ರಿ. ಬಟ್ ಈಗ ಶಿಕ್ಷಣ ಒಂದು ಏನು ವೇದಿಕೆ ಇದೆ ಅದು ಸಹ ಬಹಳ ದೊಡ್ಡದಾಗಿ ಬೆಳೆದಿದೆ. ನಿಮ್ಗೆ ಇವತ್ತು 10ನೇ ಕ್ಲಾಸ್ ಓದ್ತಾ ಇದ್ದೀರಾ ಅಂದ್ರೆ ಮುಂದಿನ ಜೀವನ ಚೆನ್ನಾಗಿ ಆಗೋದಕ್ಕೆ ನೀವು ಪರಿಶ್ರಮ ಪಟ್ಟಬೇಕು. ಜೊತೆಗೆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಸ್ವಾಮಿ ಸರ್ ಅವ್ರಿಗೂ ನಾವು ತುಂಬು ಹೃದಯ ಧನ್ಯಗಳನ್ನ. ಅವ್ರನ್ನ ಹೆಚ್ಚು ದುಡಿಸ್ಕೊಳ್ಳೋದು, ಅವ್ರಿಗೆ ತೊಂದರೆ ಕೊಡೋದು ಇದೆಲ್ಲ ಮಾಡ್ತಿದ್ರಿಂದ ಪಾಶ್ಚಿಮಾತ್ಯ ದೇಶಗಳು ಅದಕ್ಕೆ ಕೆಲವು ಕಾನೂನುಗಳನ್ನ ಮಾಡಿದ್ರು. ಆ ಕಾನೂನು ನಡಿನಲ್ಲಿ ನಮ್ಮ ಭಾರತನ ಸಹ ಸ್ವತಂತ್ರ ಬಂದ ನಂತರ 1961ರಲ್ಲಿ ಕಾರ್ಮಿಕರ ಕಾಯ್ದೆ ತಂತು. ಅದಾದ ನಂತರ 1986ವರೆಗೂ ಬಾಲಕಾರ್ಮಿಕರಿಗೆ ಒಂದು ಸ್ಪಷ್ಟವಾದ ಕಾಯ್ದೆ ಇರಲಿಲ್ಲ. ಯಾವ ರೀತಿ ಕಾಯ್ದೆ ಮಾಡಬೇಕು, ಬಾಲಕಾರ್ಮಿಕರು ಅಂದ್ರೆ ಯಾರು, ಅವ್ರಿಗೆ ಯಾವ ಕೆಲಸಗಳನ್ನ ಅವ್ರು ಮಾಡ್ತಾರೆ, ಯಾರು ಅವ್ರನ್ನ ನೇಮಕ ಮಾಡ್ಕೊಬಿಡ್ತಾರೆ, ಆ ಮಾಡ್ಕೊಂಡವ್ರಿಗೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಅವ್ರಿಗೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದೆಲ್ಲ ಒಂದು ಕಾಯ್ದೆನ ಸ್ಪಷ್ಟವಾದ ಕಾಯ್ದೆ ಮಾಡ್ತು. ಅದೊಂದು ನಿಯಂತ್ರಣ ಮತ್ತೆ ಒಂದು ನಿರ್ದೇಶನ ಸಹ ಮಾಡ್ತು. ಏನಕ್ಕೆ ಅಂದರೆ ಈ ಶ್ರೀಮಂತರು ಅಥವಾ ದುಷ್ಟ ವ್ಯಕ್ತಿಗಳು ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಕಡಿಮೆ ಸಂಬಳ ಕೊಟ್ಟು ಅಥವಾ ಅವರ ತಂದೆ ತಾಯಿಗಳಿಗೆ ಯಾವುದೋ ದುಡ್ಡು ಏನೋ ಕೊಟ್ಟು ಆ ಬಡ್ಡಿಗೋಸ್ಕರ ಅವ್ರನ್ನ ಇಟ್ಕೊಂಡು ಇನ್ನೇನೋ ಮಾಡಿ ಕೆಲವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಈ ಪಟಾಕಿ ಕಾರ್ಖಾನೆ, ಸೀಸ ತಯಾರು ಮಾಡೋದು, ಮತ್ತು ಈ ಗಣಿ ಕೈಗಾರಿಕೆಗಳಲ್ಲಿ, ಮತ್ತು ಯಾವಾಗ ಈ ಕಲ್ಲಿದ್ದಲು ಬಂತೋ ಕಲ್ಲಿದ್ದಲು ತೆಗೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ದೊಡ್ಡ ವ್ಯಕ್ತಿಗಳು ಹೋಗಕ್ಕಾಗ್ತಾ ಇರಲಿಲ್ಲ. ಹಾಗೆ ಸಣ್ಣ ಮಕ್ಕಳನ್ನ ಕಳಿಸಿ ಅಲ್ಲಿಂದ ಆ ಕಲ್ಲಿದ್ದನ್ನು ತರಿಸುವಂತ ಒಂದು ಮಾಡ್ತಾ ಇದ್ರು. ಈ ಕ್ರೂರ ವ್ಯವಸ್ಥೆಗಳೆಲ್ಲ ಇತ್ತು. ಅದನ್ನೆಲ್ಲ ತಡಿಬೇಕು ಅಂತ ಭಾರತ ಸರ್ಕಾರ ಒಂದು ನೇಮನ, ಒಂದು ಕಾಯ್ದೆನ ರೂಪಣೆ ಮಾಡ್ತು. ಈ ಕಾಯ್ದೆ ಪ್ರಕಾರ ಯಾರಾದರೂ ಈ ಬಾಲಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಅವರು ದುಡಿಸ್ಕೊಂಡಿದ್ರೆ ಅಂತ ಇದರಲ್ಲಿ ಕೆಲಸದಲ್ಲಿ ಅವರ ಕೆಲಸದ ಏನೇನು ಮಾಡಿದ್ದಾರೆ ಅನ್ನೋ ಒಂದು ಇದರ ಮೇರೆಗೆ ಅವರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ನ್ಯಾಯಾಲಯ ಶಿಕ್ಷೆಯನ್ನು ಕೊಡಿಸ್ತದೆ. ಹಾಗೆಯೇ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ತಾಲೂಕು ಕಾನೂನು ಸೇವಾ ಸಮಿತಿ ಕೃಷ್ಣರಾಜಪೇಟೆ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಕೇರ್ಪೇಟೆ ಇವರುಗಳ ಸಹಯೋಗದೊಂದಿಗೆ ಈ ದಿವಸ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ 26 ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಈ ದಿನ ನಮ್ಮ ಗ್ರಾಮ ಭಾರತಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ರವರಾದ ಶ್ರೀ ಸುಧೀರ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ
ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಕೇರ್ಪೇಟೆ ರವರಾದ ಡಾಕ್ಟರ್ ಚಾಂದಿನಿ ಮೇಡಮ್ ಅವರು ಬಂದಿದ್ದಾರೆ. ಅವರು ಸಮೇತ ನನ್ನ ನಮಸ್ಕಾರಗಳು. ಶ್ರೀ ಡಾಕ್ಟರ್ ಲೋಕಪ್ರಕಾಶ್ ನಾರಾಯಣ ಅವರು ಶೈಕ್ಷಣಿಕ ಮಾರ್ಗದರ್ಶಕರು, ಗ್ರಾಮ ಭಾರತ ವಿದ್ಯಾಸಂಸ್ಥೆ ಕೇರ್ಪೇಟೆ. ಇವರನ್ನು ನಾನು ಕಳೆದ ಒಂದು ವಾರದಲ್ಲಿ ಹಿಂದೆ ಬಂದು ಭೇಟಿ ಮಾಡಿ, ಸರ್ ನಮಗೆ ಇಲ್ಲಿ ಆಂಟಿ ಚೈಲ್ಡ್ ಲೇಬರ್ ಮಾಡಬೇಕು, ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸ್ಬೇಕು ಸರ್, ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಬರ್ತಾರೆ, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಫಸ್ಟು ಬನ್ನಿ ಕರ್ಕೊಬಂದು ಮಾಡಿ ಸ್ವಾಮಿ ಅವರೇ ಅಂದ್ಬಿಟ್ಟು ನಮಗೆ ತುಂಬ ಇದು ಮಾಡ್ಕೊಂಡಿದ್ದಾರೆ, ಈ ಶಾಲೆಯಲ್ಲಿ ಮಾಡಿಕೊಡೋಕ್ಕೆ ಇಷ್ಟಪಟ್ಟು. ಹಾಗಾಗಿ ಅವ್ರಿಗೂ ನಮ್ಗೆ ಅನಂತವಾದ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಹರೀಶ್ ಸರ್ ಅವರು ಲೀಗಲ್ ಸಿಸ್ಟಮ್ ಲೀಗಲ್ ನಾಲೆಜ್ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಈ ಸಂಸ್ಥೆಗೆ, ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡಬೇಕಂದಾಗ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಗೆ ಅರೇಂಜ್ ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ಫುಲ್ ಟು ದಿ ಇನ್ಸ್ಟಿಟ್ಯೂಷನ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಈ ಲೀಗಲ್ ನಾಲೆಜ್. ನಾವು ಓದುವಾಗ ಈ ಥರ ಕಾರ್ಯಕ್ರಮ ಇರಲಿಲ್ಲ. ಯಾರು ಜಡ್ಜಸ್ ಆಗಲಿ, ಅಡ್ವೊಕೇಟ್ಸ್ ಆಗಲಿ ಕಾಲೇಜ್ ಬಂದು, ಸ್ಕೂಲಿಗೆ ಬಂದು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಡೈರೆಕ್ಷನಿಂದ ನಾವು ಪ್ರತಿಯೊಂದು ಕಾಲೇಜಲ್ಲಿ ಮತ್ತು ಸ್ಕೂಲ್, ಎಸ್ಪೆಷಲಿ ಸ್ಕೂಲಲ್ಲಿ ಈ ಅರೇಂಜ್ ದಿಸ್ ಪ್ರೋಗ್ರಾಮ್ ಟು ಗಿವ್ ಎ ಲೀಗಲ್ ನಾಲೆಜ್. ಅಂದರೆ ಲಾ ಬಗ್ಗೆ ನಾಲೆಜ್ ಇರಬೇಕಂತ ಅಷ್ಟೇ. ಇದು ಸುಮಾರು ನಿಮ್ಮ ಮನೇಲಾಗಲಿ ಅಕ್ಕಪಕ್ಕ ಆಗಲಿ ಸುಮಾರು ಇದೆ. ವಿ ಶುಡ್ ಲೀವ್ ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ಲಾ ಅಲ್ವಾ. ಕಾನೂನು ಬಿಟ್ಟು ಏನೋ ಮಾಡೋದು ತಪ್ಪಾಗುತ್ತೆ. ಸಿಂಪಲ್ ನಾಲೆಜ್ ಬೇಕು, ಅದಕ್ಕಂತ ದೊಡ್ಡ ಲಾ ಬುಕ್ಸ್ ಓದೋವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಈ ಥರ ಅರೇಂಜ್ ಮಾಡ್ಕೊಂಡು ಒಂದೊಂದು ಇವಾಗ ಚೈಲ್ಡ್ ಲೇಬರ್ ಡೇ ಬಗ್ಗೆ, ವರ್ಲ್ಡ್ ಫಾರೆಸ್ಟ್ ಡೇ ಬಗ್ಗೆ ಈ ಥರ ಕಾರ್ಯಕ್ರಮ ಅದ್ರ ಏನು ಇಂಪಾರ್ಟೆನ್ಸ್ ಅಂತೇಳಿ ಇದಾಗಿ ಡೀಟೇಲ್ಸ್ ಆಗಿ ಹೇಳ್ತಾರೆ. ಸೊ ಐ ಆಲ್ವೇಸ್ ರಿಕ್ವೆಸ್ಟ್ ಆಲ್ ದಿ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಏನಾರ ಕಾನೂನು ಪ್ರಾಬ್ಲಮ್ ಇದ್ದರೆ, ನಿಮಗೆ ಕೋರ್ಟ್ಗೆ ಅಪ್ರೋಚ್ ಆಗೋಕ್ಕಾಗಲ್ಲ ಅಂದರೆ ನಮ್ದು ಲೀಗಲ್ ಏಡ್ ಸರ್ವಿಸ್ ಅಂತ ನಮ್ಮ ಕೋರ್ಟಲ್ಲಿ ಇದೆ. ನೀವು ಅಲ್ಲಿ ಡೈರೆಕ್ಟಾಗಿ ಬಂದು ನೀವಾಗಲಿ, ನಿಮ್ಮ ನೇಬರ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ ಯಾರಾಗಲಿ ಅವರ ಕಾನೂನಿನ ಒಂದು ಇದು ಯಾವುದೇ ಒಂದು ಅವರು ರೀಚ್ ಆಗೋಕ್ಕಾಗ್ತಾ ಇಲ್ಲ, ಮೇ ಬಿ ಫೈನಾನ್ಷಿಯಲಿ ಆಗಲಿ, ಯಾವುದೇ ಒಂದು ಸೋಷಿಯಲ್ ಆಗಲಿ, ದೇ ಆರ್ ಅನ್ಏಬಲ್ ಟು ರೀಚ್ ದಿ ಕೋರ್ಟ್ ಅಂದಾಗ ಜಸ್ಟ್ ನಮ್ಮ ಕೋರ್ಟ್ ಪ್ರಿಮೈಸಸ್ ಬಂದು ನೀವು ಅಲ್ಲಿ ಲೀಗಲ್ ಏಡ್ ನಮ್ದಿದೆ ಅಲ್ಲಿ ಬಂದು ನೀವು ಅರ್ಜಿ ಕೊಟ್ಟರೆ ಸಾಕು, ನಾವೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವುದು ಕಾಸ್ಟ್ ತಗೊಂಡ್ರೆ ಏನು ತಗೊಳ್ಳೋದಿಲ್ಲ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿಬಡಿ, ಅದರ ನಿಮ್ಮ ಸರೌಂಡಿಂಗಲ್ಲಿ ಏನಾರ ನಿಮ್ಗೆ ಆ ಥರ ಯಾರು ಕೋರ್ಟಿಗೆ ರೀಚ್ ಆಗೋಕ್ಕಾಗಲ್ಲ, ಅಡ್ವೊಕೇಟ್ ಎಂಗೇಜ್ ಮಾಡೋಕ್ಕಾಗಲ್ಲ, ಕಾನೂನು ಕೋರ್ಟಲ್ಲಿ ಬಂದು ಕೇಸ್ ನಡೆಸೋಕ್ಕಾಗಲ್ಲ ಅಂತ ತಿಳಿದು ಬಂದರೆ ದಯವಿಟ್ಟು ನಮ್ಮ ಕೋರ್ಟಿಗೆ ಬಂದು ಅವ್ರಲ್ಲಿ ಕೊಡ್ತೇವೆ. ಅಲ್ಲಿ ಬಂದು ರೀಚ್ ಬಂದರೆ ನಾವು ಅವ್ರಿಗೆ ಫ್ರೀ ಲೀಗಲ್ ಏಡ್ ಸರ್ವಿಸ್ ಕೊಡ್ತೀವಿ. ಸೊ ಇನ್ ಡೀಟೇಲ್ ಆಗಿ ನಮ್ಮ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಸೊ ಥ್ಯಾಂಕ್ ಯು.